ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಹುರ್ಮುಜ್ ಸ್ಟ್ರೀಟ್ ಅನ್ನ ಇರಾನ್ ಬಲವಂತಕ್ಕೆ ಕಂಟ್ರೋಲ್ ಮಾಡಿಟ್ಟಿದೆ ಅಥವಾ ಮುಚ್ಚಿಟ್ಟಿದೆ. ಅದನ್ನ ಸಂಚಾರ ಮುಕ್ತ ಮಾಡಲೇಬೇಕು. ಇಡೀ ಜಗತ್ತಿಗೆ ಅದರಿಂದ ಆಪತ್ತಾಗಿದೆ, ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇಡೀ ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳು. ಹಾಗಾಗಿ ಇರಾನ್ ಆ ಒಂದು ಹುರ್ಮುಜ್ ಸ್ಟ್ರೀಟ್ ಅಥವಾ ಹುರ್ಮುಜ್ ಜಲಸಂಧಿಯನ್ನ ಸಂಚಾರ ಮುಕ್ತ ಮಾಡುವ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಇನ್ಕ್ಲೂಡಿಂಗ್ ಮಿಲಿಟರಿ ಆಪರೇಷನ್, ಸೈನಿಕ ಕಾರ್ಯಾಚರಣೆಯನ್ನೂ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಾಚರಣೆ ಅಥವಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒಂದು ರೆಸೊಲ್ಯೂಷನ್ ಅನ್ನ, ಒಂದು ಮನವಿಯನ್ನ ಯುನೈಟೆಡ್ ನೇಷನ್ಸ್ನಲ್ಲಿ ಅರಬ್ ದೇಶಗಳು ಇಟ್ವು, ತುಂಬ ಸ್ಟ್ರಾಂಗ್ ಆಗಿಟ್ವು. ಆದರೆ ಆ ರೆಸೊಲ್ಯೂಷನ್ ಪಾಸ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ 3 ದೇಶಗಳು ಅದರ ವಿರುದ್ಧ ವೀಟೋ ಪವರನ್ನು ಬಳಸಿ, ಪರ್ಮನೆಂಟ್ ಮೆಂಬರ್ಗಳಿಗೆ ಮಾತ್ರ ವೀಟೋ ಪವರ್ ಬಳಸುವಂತಹ ಅಧಿಕಾರ ಇರುತ್ತೆ 3 ದೇಶಗಳು. ಸೊ ಆ 3 ದೇಶಗಳಲ್ಲಿ 2 ನೀವು ಊಹೆ ಮಾಡಿಕೊಳ್ಳಬಹುದು, ಒಂದು ರಷ್ಯಾ, ಇನ್ನೊಂದು ಚೈನಾ. ಆದರೆ ಸರ್ಪ್ರೈಸಿಂಗ್ಲಿ ಇನ್ನೂ ಒಂದು ದೇಶ ಇದೆ, ಫ್ರಾನ್ಸ್. ಸೊ ಆ 3 ದೇಶಗಳು ಸಹ ವೀಟೋ ಪವರ್ ಬಳಸಿ ಇರಾನ್ ಮೇಲೆ ಹುರ್ಮುಜ್ ಸ್ಟ್ರೀಟ್ ವಿಚಾರವಾಗಿ ಆಗಬಹುದಾದಂತಹ ಕಾರ್ಯಾಚರಣೆಯನ್ನು ತಡೆ ಹಿಡಿದಿದ್ದಾರೆ. ಸೊ ಏನಿದು ಇಡೀ ಘಟನೆ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಫ್ರಾನ್ಸ್ ಏನು ಉದ್ದೇಶವನ್ನು ಹೊಂದಿದೆ, ಮುಂದೆ ಹುರ್ಮುಜ್ ಸ್ಟ್ರೀಟ್ ವಿಚಾರವಾಗಿ ಫ್ರಾನ್ಸ್ ಯಾವ ನಿಲುವನ್ನು ತಳೆಯೋದಕ್ಕೆ ಮುಂದಾಗ್ತಿದೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿದೆ, ಫೆಬ್ರವರಿ 28ರಿಂದ ಯುದ್ಧ ನಡೀತಾನೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಮಾತುಕತೆಗಳ ನಡುವೆನೇ ದ್ರೋಹ ಬಗೆದು ಇರಾನ್ ಮೇಲೆ ದಾಳಿ ನಡೆಸಿದ್ರು, ಖಮೆನಿಯನ್ನು ಕೊಂದು ಹಾಕಿದ್ರು. ಈಗ 35ನೇ ದಿನ ಇಲ್ಲಿ ನಡೀತಾ ಇದೆ. ಇರಾನ್ ಹೋರಾಟವನ್ನು ಒಬ್ಬಂಟಿಯಾಗಿ ಬಟ್ ತುಂಬ ಧೈರ್ಯಶಾಲಿಯಾಗಿ ಹೋರಾಟವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದರ ನಡುವೆ ಇರಾನ್ಗಿದ್ದಂತಹ ಬಹಳ ದೊಡ್ಡ ಶಕ್ತಿ ಏನು ಅಂದರೆ, ಅಲ್ಲಿದ್ದಂತಹ ಹುರ್ಮುಜ್ ಸ್ಟ್ರೀಟ್, ಹುರ್ಮುಜ್ ಜಲಸಂಧಿ, ಅದು ಬಹಳ ಸಣ್ಣದಾದಂತಹ ಜಾಗ. ಅಂದರೆ ಸಮುದ್ರಕ್ಕೆ ಹೋಲಿಸಿದರೆ ಸಣ್ಣದು ಅಂದರೆ ಸಣ್ಣದಲ್ಲ, ಸಮುದ್ರಕ್ಕೆ ಹೋಲಿಸಿದರೆ ಸಣ್ಣದು. ಬಟ್ ಜಗತ್ತಿನ 20% ಆಯಿಲ್ ಆ ಮಾರ್ಗದ ಮೂಲಕ ಸಾಗಿಸಲಾಗ್ತಿತ್ತು, ಹಡಗುಗಳ ಮೂಲಕ ಎಲ್ಲ ದೇಶಗಳಿಗೂ ಹೋಗ್ತಿತ್ತು ಆಲ್ಮೋಸ್ಟ್. ಯಾವಾಗ ಯುದ್ಧ ಆರಂಭ ಆಯಿತು, ಇರಾನ್ ಅದನ್ನು ಚೋಕ್ ಮಾಡಿಬಿಡ್ತು. ತನ್ನ ಸೇನಾ ಶಕ್ತಿ ಮತ್ತು ತನಗೆ ನೈಸರ್ಗಿಕವಾಗಿ ಒದಗಿ ಬಂದಿದ್ದಂತಹ ತನ್ನ ಜಾಗ ಇದೆಯಲ್ಲ, ಅದನ್ನು ಬಳಸ್ಕೊಂಡು ಆ ಸಂಧಿಯನ್ನು ಬಂದ್ ಮಾಡೋದರಲ್ಲಿ ಯಶಸ್ವಿ ಆಯಿತು. ಯಾವ ಹಡಗು ಹೋಗೋ ಹಾಗಿಲ್ಲ ಅಂತ ಮಾಡ್ತು. ಸೊ 20% ಜಗತ್ತಿನ ಆಯಿಲು ನರಳಾಡಬೇಕಾಯಿತು. ಎಲ್ಲ ಕಡೆ ನರಳಾಟ ನಡೀತಾ ಇದೆ. ಯುರೋಪಲ್ಲೂ ಸಹ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಭಾರತದಲ್ಲೂ ಅಂತಹದೇ ಪರಿಸ್ಥಿತಿ ಇದೆ. ಬಟ್ ಪಂಚರಾಜ್ಯಗಳ ಚುನಾವಣೆ ಭಾರತದ ಜನತೆಯನ್ನು ಈಗ ರಕ್ಷಣೆ ಮಾಡಿ ಬೆಲೆ ಏರಿಕೆ ಆಗದಂತೆ ತಡೆದಿಡ್ತಿದೆ. ಯಾವಾಗ ಎಲೆಕ್ಷನ್ ಮುಗಿಯುತ್ತೋ ನರೇಂದ್ರ ಮೋದಿ ಸರ್ಕಾರ ಆವತ್ತು ರಾತ್ರಿನೇ, ಮತದಾನ ಮುಗಿದ ರಾತ್ರಿನೇ, ಫಲಿತಾಂಶದವರೆಗೂ ಕಾಯುವಂಥದ್ದೇನಿರಲ್ಲ. ಮತದಾನ ಮುಗೀತು, ಅವತ್ತು ಸಂಜೆ ಮುಗಿಯುತ್ತೆ, ರಾತ್ರಿಗೇನೆ ಬೆಲೆ ಏರಿಕೆ ಆಗತ್ತೆ, ಅದಂತೂ ಕನ್ಫರ್ಮ್. ಸೊ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರೂ ಸಹ ಆತಂಕದಲ್ಲಿದ್ದಾರೆ. ಎಲ್ಲರೂ ಹೇಳ್ತಿರೋದು ಹುರ್ಮುಜ್ ಸ್ಟ್ರೀಟನ್ನು ಓಪನ್ ಮಾಡಿ ಅಂತ. ಅಮೆರಿಕಾದ ಮೇಲೆ ಒತ್ತಡ ಬಂತು. ಯಾಕಂದರೆ ನೀವು ಮಾಡಿದ ಕಾರಣಕ್ಕೆ, ನಿಮ್ಮ ಯುದ್ಧದ ಕಾರಣಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ. ಹುರ್ಮುಜ್ ಸ್ಟ್ರೀಟನ್ನು ನಿಮ್ಮ ಕಾರಣಕ್ಕೆ ಅವ್ರು ಬಂದ್ ಮಾಡಿಟ್ಟಿರೋದು, ನೀವೇ ಅದನ್ನು ಓಪನ್ ಮಾಡಿಸ್ಬೇಕು ಅಂತ ಅಮೆರಿಕ ಮೇಲೆ ಒತ್ತಡ ಹಾಕಿದಾಗ ಅಮೆರಿಕ ಏನೇನೋ ಪ್ರಯತ್ನ ಮಾಡ್ತು, ಏನೂ ನಡೀಲಿಲ್ಲ. ಬೆದರಿಕೆ ಹಾಕ್ತು, ನಿಮ್ಮ ಪವರ್ ಪ್ಲ್ಯಾಂಟ್ಗಳನ್ನು ಟಾರ್ಗೆಟ್ ಮಾಡ್ತೀವಿ, ಹುರ್ಮುಜನ್ನು ಬಿಟ್ಟಿಲ್ಲ ಅಂತೆ. 48 ಗಂಟೆ ಟೈಮು ಅಂತ ಹೇಳ್ತು. ಅದನ್ನು ಆಮೇಲೆ 5 ದಿನಗಳಿಗೆ ಎಕ್ಸ್ಟೆಂಡ್ ಮಾಡ್ತು, ಮತ್ತೆ 10 ದಿನಗಳಿಗೆ ಎಕ್ಸ್ಟೆಂಡ್ ಮಾಡಿ ಕೂತಿದೆ. ಬಟ್ ಹುರ್ಮುಜ್ ಜಲಸಂಧಿ ಇರಾನ್ನ ಕಂಟ್ರೋಲಲ್ಲೇ ಇದೆ. ಬಟ್ ಇರಾನ್ ಕಂಪ್ಲೀಟ್ ಆಗಿ ಅದನ್ನು ಕ್ಲೋಸ್ ಮಾಡಿರೋದನ್ನು ಸ್ವಲ್ಪ ಓಪನ್ ಮಾಡ್ಕೊಂಡಿದೆ. ತನ್ನ ಮಿತ್ರ ರಾಷ್ಟ್ರಗಳಿಗೆ ಅದು ಸಾಗಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಿದೆ. ಬಟ್ ಕೆಲವು ಟೋಲನ್ನು ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಟೋಲ್ ಫೀಸ್ ಇರುತ್ತೆ, ಆ ಫೀಸ್ ಕಟ್ಟಿಬಿಟ್ಟು ಯಾರು ಬೇಕಾದ್ರೂ ಹಡಗು ಹೋಗ್ಬೋದು. ಬಟ್ ನಮ್ಮ ಶತ್ರುಗಳಿಗೆ ಇಲ್ಲ, ಅಮೆರಿಕ ಮತ್ತು ಅದರ ಮಿತ್ರರಿಗೆ ಇಲ್ಲ ಅಂತ. ಚೈನಾಗಂತೂ ಆರಂಭದಿಂದಲೂ ಕ್ಲೋಸ್ ಆಗಲೇ ಇಲ್ಲ. ಚೈನಾನೇ ಅದರ ಜೀವಾಳ. ಚೈನಾಗೆ ಆಯಿಲ್ ಮಾರಿನೇ ಇರಾನ್ ಆರ್ಥಿಕತೆಯನ್ನು ಹೇಗೋ ನಿಭಾಯಿಸ್ಕೊಂಡು ಹೋಗ್ತಿರೋದು ವರ್ಷಗಟ್ಟಲೆಯಿಂದ. ಹಾಗಾಗಿ ಚೈನಾಗೆ ಆರಂಭದಿಂದಲೇ ಇತ್ತು. ಆದರೆ ಈಗ ಬೇರೆ ದೇಶಗಳು, ಇಂಡಿಯಾ ಸೇರಿದಂತೆ ಕೆಲವು ದೇಶಗಳಿಗೆ ಕೆಲವು ರಿಯಾಯಿತಿಗಳನ್ನು ಕೊಟ್ಟಿದೆ, ಬಳಸ್ಕೊಳ್ಳಿ ಆ ಮಾರ್ಗನ ಅಂತ ಹೇಳಿ. ಬಟ್ ಇದರ ನಡುವೆ
ಈ ರಾಷ್ಟ್ರಗಳಿದಾವಲ್ಲ, ಅರಬ್ ರಾಷ್ಟ್ರಗಳು, ಅಮೆರಿಕದ ಗುಲಾಮಿತನದಲ್ಲಿ ಮುಳುಗಿ ಹೋಗಿರುವಂತಹ ಅರಬ್ ರಾಷ್ಟ್ರಗಳು, ಅಮೆರಿಕದ ಸೇನೆಗೆ ಜಾಗ ಮಾಡಿಕೊಟ್ಟು ಆ ಜಾಗದಿಂದ ಇರಾನ್ ಮೇಲೆ ದಾಳಿ ಆಗೋಂಗೆ ನೋಡ್ಕೊಳ್ತಿರುವಂತಹ ರಾಷ್ಟ್ರಗಳು, ಅದರಲ್ಲೂ ವಿಶೇಷವಾಗಿ ಸೌದಿ ಅರೇಬಿಯಾ ನೇತೃತ್ವದ್ದು, ಅವೆಲ್ಲವೂ ಏನು ಮಾಡೋದು ಅಂದರೆ ಯುನೈಟೆಡ್ ನೇಷನ್ಸ್ಗೆ ಹೋಗ್ಬಿಟ್ಟು ಹೊರ್ಮುಜ್ ಜಲಸಂಧಿಯನ್ನು ಬಿಡುಗಡೆಗೊಳಿಸಬೇಕು. ನಮಗೆ ಸಿಕ್ಕಾಪಟ್ಟೆ ಆಯಿಲ್ ಲಾಸ್ ಆಗ್ತಿದೆ, ವ್ಯಾಪಾರ ಆಗ್ತಿಲ್ಲ, ಇನ್ನೊಂದು ಪ್ರಪಂಚಕ್ಕೆ ಆಯಿಲ್ ತಲುಪ್ತಾ ಇಲ್ಲ, ಅವರು ಒದ್ದಾಡ್ತಿದ್ದಾರೆ. ಸೊ ಇದನ್ನು ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು, ಅದನ್ನು ಸಂಚಾರ ಮುಕ್ತ ಮಾಡಬೇಕು. ಅದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾವು ಒಂದು ರೆಸೊಲ್ಯೂಷನ್ ಪಾಸ್ ಮಾಡ್ತೀವಿ. ಎಲ್ಲ ರೀತಿಯ ಕ್ರಮ ಅಂದರೆ ಇನ್ಕ್ಲೂಡಿಂಗ್ ಮಿಲಿಟರಿ ಆಪರೇಷನ್. ಎಲ್ಲ ದೇಶಗಳು ಸೈನ್ಯ ಹೋಗಿ ಇರಾನ್ ಮೇಲೆ ಬಿದ್ದು ಅದನ್ನು ಬಿಡುಗಡೆಗೊಳಿಸ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಸ್ತಾವವನ್ನು ಮುಂದಿಟ್ಟರು. ಆ ಪ್ರಸ್ತಾವಕ್ಕೆ ವಿರುದ್ಧವಾಗಿ ವೀಟೋ ಪವರ್ ಇರುವಂತಹ ದೇಶಗಳು, 3 ದೇಶಗಳು ಅದರ ವಿರುದ್ಧ ವೀಟೋ ಪವರ್ ಬಳಸಿ ವೀಟೋ ವೋಟ್ ಹಾಕಿ ಅದನ್ನು ತಡೆ ಹಿಡಿದುಬಿಟ್ರು. ವೀಟೋ ಪವರ್ ಇರೋದು ಕೇವಲ ಪರ್ಮನೆಂಟ್ ಮೆಂಬರ್ಗಳಿಗೆ ಮಾತ್ರ. ಸೊ ಯಾರು ಆ 3 ದೇಶಗಳು ಅಂದರೆ, ಒಂದು ಚೈನಾ, ರಷ್ಯಾ ಮತ್ತು ಸರ್ಪ್ರೈಸಿಂಗ್ಲಿ ಫ್ರಾನ್ಸು ಸಹ ಅದಕ್ಕೆ ತಡೆಯನ್ನು ಒಡ್ಡಿದೆ. ಈ ರೀತಿಯಾಗಿ ಹೆದರಿಕೆಗಳಿಂದ ಆಗಲ್ಲ ಅಂತ ಅದಕ್ಕೂ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಫ್ರಾನ್ಸ್ ಮತ್ತು ಇತರೆ ಯುರೋಪಿಯನ್ ದೇಶಗಳು ಒಂದು ಪ್ರಯತ್ನ ನಡೆಸ್ತಿರೋದೇನೆಂದರೆ, ಸುಮಾರು 35 ದೇಶಗಳು ಒಟ್ಟಿಗೆ ಒಂದು ಪ್ರಯತ್ನ ಮಾಡಿ ಇರಾನನ್ನು ಒಪ್ಪಿಸಿ ಆ ಒಂದು ಜಲಸಂಧಿಯನ್ನು ಸಂಚಾರ ಮುಕ್ತ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿದ್ದಾರೆ. ಮಿಲಿಟರಿ ಆಪರೇಷನ್ ಮಾಡೋದರಿಂದ ಅದು ಈಗ ಓಪನ್ ಆಗೋ ಸಾಧ್ಯತೆ ಇಲ್ಲ, ಇರಾನ್ ಇನ್ನಷ್ಟು ಬಿಗಿಗೊಳಿಸಬಹುದು ಅನ್ನೋ ಭಯ ಅವ್ರಿಗಿದೆ. ಯಾಕೆಂದರೆ ಅಮೇರಿಕ ಮಾಡಿದ ಮಿಲಿಟರಿ ಆಪರೇಷನಿಂದ ಏನು ಫಲ ಸಿಕ್ಕಿದೆ ಅನ್ನೋದು ಅವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಅಮೇರಿಕ ಇದೇ ರೀತಿ ಇರಾನನ್ನು ಹೊಸಕ್ಕೆ ಬಿಸಾಕ್ತೀವಿ, 2 ದಿನ 3 ದಿನ ಅಷ್ಟೇ ಅಂತ ಕನಸು ಕಂಡುಕೊಂಡಿತ್ತು. ಬಟ್ ಈಗ 35-36 ದಿನ ಆಗ್ತಿದ್ರು, ಏನು ವ್ಯತ್ಯಾಸ ಆಗಿಲ್ಲ. ಇರಾನ್ ಅದೇ ತೀಕ್ಷ್ಣತೆಯಿಂದ ದಾಳಿ ನಡೆಸ್ತಿದೆ. ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, ಈ ಕಡೆ ಅರಬ್ ರಾಷ್ಟ್ರಗಳಲ್ಲಿರುವಂಥ ಸೇನಾ ನೆಲೆಗಳು, ಅಮೆರಿಕ ಸೇನಾ ನೆಲೆಗಳು ಮತ್ತು ಇಸ್ರೇಲಲ್ಲಿ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಸೋತು ಸುಣ್ಣ ಆಗಿದ್ದಾವೆ. ಅವುಗಳ ಪವರ್ ಕಡಿಮೆ ಆಗ್ತಾ ಇದೆ, ಅವು ಶಕ್ತಿಹೀನ ಆಗ್ತಿದ್ದಾವೆ. ಪ್ಲಸ್ ಇಂಟರ್ಸೆಪ್ಟರ್ಗಳು ಬೇಕಲ್ಲ, ಅವುಗಳ ಸ್ಟಾಕ್ ಇಲ್ಲದೆ ಒದ್ದಾಡ್ತಿದ್ದಾರೆ. ಸೊ ಯುದ್ಧದಿಂದ ಇದೇನು ಪರಿಹಾರ ಆಗಲ್ಲ ಅನ್ನೋದು ಫ್ರಾನ್ಸ್ ಮನಗಂಡಂತೆ ಕಾಣ್ತಾ ಇದೆ. ರಷ್ಯಾ ಮತ್ತು ಚೈನಾ ವೀಟೋ ಹಾಕಿದ್ರಲ್ಲಿ ಅರ್ಥ ಇದೆ, ಅವು ಮೊದಲಿನಿಂದಲೂ ಸಹ ಇರಾನ್ ಪರ ಇದ್ದಾವೆ. ಬಟ್ ಫ್ರಾನ್ಸ್ ಹೊಸ ಎಂಟ್ರಿ ಅದು. ಸೊ ಮಾತುಕತೆ ಅಥವಾ ಬೇರೆ ಮಾರ್ಗಗಳು, ಶಾಂತಿಯುತ ಮಾರ್ಗಗಳ ಮೂಲಕ ಮಾತ್ರನೇ ಇದು ಸಾಧ್ಯ ಅಂತ ಫ್ರಾನ್ಸ್ ಮನಗಂಡಂಗೆ ಕಾಣ್ತಾ ಇದೆ. ಸೊ ಇದು ಅರಬ್ ರಾಷ್ಟ್ರಗಳಿಗೆ ದೊಡ್ಡ ಅವಮಾನ. ಮುಸ್ಲಿಂ ರಾಷ್ಟ್ರದ ವಿರುದ್ಧ ಮುಸ್ಲಿಂ ರಾಷ್ಟ್ರಗಳೇ ಹೋಗಿ ರೆಸೊಲ್ಯೂಷನನ್ನು ಇಟ್ಟಾಗ ಅದಕ್ಕೆ ವಿರುದ್ಧವಾಗಿ ಯುರೋಪಿಯನ್ ರಾಷ್ಟ್ರ ಒಂದು ಬರುತ್ತೆ, ಆಮೇಲೆ ಏಷ್ಯಾದ 2 ರಾಷ್ಟ್ರಗಳು ಬಂದುಬಿಟ್ಟು ತಡೆ ಹಿಡಿದು ಬಿಡುತ್ತೆ. ಅದು ಈ ಅರಬ್ ರಾಷ್ಟ್ರಗಳಿಗೆ ಅವಮಾನ. ಪ್ಲಸ್ ಅವರ ನೋವು, ಸಂಕಟ ಇನ್ನೂ ಮುಂದುವರಿತಾನೆ ಹೋಗುತ್ತೆ. ಯಾಕಂದರೆ ಇರಾನ್ ಹೊಸ ದಾಳಿಗಳನ್ನು ನಡೆಸ್ತಾ ಇದೆ. ಯಾವಾಗ ಇರಾನ್ನ ಬ್ರಿಡ್ಜ್ಗಳನ್ನು ಸಹ ಅಮೇರಿಕ ಹೊಡೆಯೋದಕ್ಕೆ ಶುರು ಮಾಡುತ್ತೋ, ಇರಾನ್ ಸಹ ನಾವೇನಕ್ಕೆ ಸುಮ್ಮನೆ ಇರಬೇಕು ಅಂತ ಅಲ್ಲಿ ಆಯಿಲ್ ರಿಫೈನರಿ, ಗ್ಯಾಸ್ ಫೆಸಿಲಿಟಿ ಮೇಲೆ UAE ಮತ್ತು ಕುವೈತ್ ಮೇಲೆ ದಾಳಿ ನಡೆಸಿದೆ. ಸೊ ಅದರ ವಿವರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದು ಪಟ್ಟಿ ಸಮೇತವಾಗಿ, ಮತ್ತು ಮುಂದೆ ಯಾವ ಬ್ರಿಡ್ಜನ್ನು ಹೊಡಿತೀನಿ ಅಂತ ಇರಾನ್ ಒಂದು ಪಟ್ಟಿ ಕೊಟ್ಟಿದೆ, ಅದನ್ನು ಅಲ್ಲಿ ವಿವರಿಸಿದ್ದೀನಿ. ಯಾವ ರಿಫೈನರಿ ಮೇಲೆ ಮತ್ತು ಗ್ಯಾಸ್ ಫೆಸಿಲಿಟಿ ಮೇಲೆ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನು ಅದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ನೀವು ನೋಡಬಹುದು. ಸೊ ಇದಿಷ್ಟು ಈಗ ಬಂದಿರುವಂತಹ ಅಪ್ಡೇಟು. UN ಅರಬ್ ರಾಷ್ಟ್ರಗಳಿಗೆ ದೊಡ್ಡ ಅವಮಾನ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಸರ್ಪ್ರೈಸಿಂಗ್ಲಿ ಫ್ರಾನ್ಸ್ ಆಗಿ ಕಂಡು ಬರ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.